ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿ ಒಂದು ವಿಡಿಯೋ ಮಾಡಬೇಕಾದ್ರೂ ಹೇಳ್ತಾನೆ ಇರ್ತೀನಿ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ದಯವಿಟ್ಟು ವೀಲಿಂಗ್ ಮಾಡಬೇಡಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ನಮ್ಮ ಈಗಿನ ಜನ್ರೇಷನ್ಗೆ ನನ್ನಿಷ್ಟ ಅನ್ನೋದೇ ಜಾಸ್ತಿ. ನಮ್ಮಿಷ್ಟದಂತೆ ಬದುಕೋಕೆ ಮೇಲೊಬ್ಬ ಇದ್ದಾನೆ, ಅವನು ಬಿಡಲ್ಲ. ದಯವಿಟ್ಟು ಮನೆಯಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಒಂದ್ಸಲ ನಿಮ್ಮ ಮನೆನ ವಾಪಸ್ ಹಿಂದಕ್ಕೆ ತಿರುಗಿ ನೋಡಿ. ಅಲ್ಲಿ ಬಾಕ್ಲಲ್ಲಿ ನಿಮ್ಮ ತಾಯಿನೋ ತಂದೆನೋ ಅಕ್ಕನೋ ತಂಗಿನೋ ನಿಮ್ಮ ಹೆಂಡತಿನೋ ಮಗುನೋ ಕೈಕೊಂಡು ನಿಂತಿರ್ತಾಳಲ್ಲ, ಅದನ್ನ ನೋಡ್ಕೊಂಡು ಹೋಗಿ. ಅವಾಗ ಯಾಕಡೆ ಇಲ್ಲೇ ದೋಸ್ತ ಏನ್ ಭೇಟಿನಿಲ್ಲಲ್ಲ. ಅಕ್ಷತ ಗುಡ್ಸಿನ್ ಬಂದ್ಬಿಟ್ಟು ನೋಡ್ಲೆ ಬೆಂಗಳೂರಿಗೆ. ಅವನು ಹಳ್ಳಿಗಿದ್ದು ಸಾಕಾಗ್ಬಿಡ್ತ ನನಗೆ. ಏನ್ ಬಂದಿಲ್ಲ ಊರಿಗೆ? ಬಂದಂದ್ರ ಊರಿಗೆ ಅವ್ರಪ್ಪ ಚೇಪ್ ಹೊಡಿತಾನೆ. ಅವ್ನು ಮೊದಲು ನೀರು ಹಿಡಿದು ಕೊಡತ್ತೆ. ಬೋಸ್ ಹುಡುಗಿ ಬಾಳ ಡೇಂಜರ್ ಇದೀನಿ, ಅದಕ್ಕೆ ಬರಲ್ಲ ಈಗ ಊರಿಗೆ. ಕುರ್ಮಾಸಂ ಬರಿ ಅಲ್ಲಾರ ಕುರಿಗಿರಿ ನೀನೇ ಮೈಸ್ಕೊಂಡ್ ಕುಂದ್ರು. ನಾ ಇಲ್ಲಿ ಬೆಂಗಳೂರದಾಗ ಅಕ್ಷತ ಜೊತೆ ಆರಾಮಿ ಎಂಜಾಯ್ ಮಾಡಕತ್ತೀನಿ. ಫುಲ್ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅವು ಇವ್ನು. ಏನ್ಲೆ ಬೆಂಕಿ ಅದ ಬಾಲೆ ಕೂಡಿ ನೀನು ಏನ್ ಮಾಡ್ತಿಲ್ಲ ಇದ್ದು ಊರಾಗ ಬಾಯಿಲಿ. ಊರಾಗ ಎಮ್ಮಿ ಶಾಂತಾರ್ರಿ ಸಿಕ್ಕಂದ್ರ ತಮ್ಮ ನೀನ್ ಅಲ್ಲೇ ಮುರಿತು ನೋಡ. ಅವನು ಬೋಸ್ ಹುಡುಗಿ ಹೋಯ್ತು. ನಂಗೆ 5ಕ್ಕೆ 6ಕ್ಕೆ ಹೇಳಕ್ ಆಗಂಗಿಲ್ಲ ನೋಡ್ರಿ. ನನಗ ಏನಾರು ಮಾಡ್ರಿ ನಿಮ್ಗೆ ಯಾರು ಹೇಳ್ಬೇಕು ಅಲ್ರಿ? ಈ ಟಿವಿ ಪ್ರೇಮನ್ ನೋಡಕ್ ಕಂಡು ಹಿಡಿದಿರ್ಬೇಕು ನೋಡ್ರಿ. ಯಾಕ ಅವ್ನು ನೋಡಿ ಯಾಕೆ ಕಂಡು ಹಿಡಿತಾರ? ಇಲ್ರಿ, ನಾನು ಬಾಳ್ ನೋಡಿನ್ರಿ. ಎಲ್ಲ ಟಿವಿ ಅವನಂಗ ಕರ್ರಗನೆ ಇರ್ತಾವ ನೋಡ್ರಿ. ಹೌದು, ಆ ಕೂಲರ್ ನಿನ್ನೆ ನೋಡಕ್ ಕಂಡು ಹಿಡ್ದಾರ. ನನ್ ನೋಡಿ ಯಾಕ್ರಿ? ನಿನ್ನಂಗ ಬೆಳಗೈತಲ್ಲ ಅದು. ಅಣ್ಣ, ಪಕ್ಕದ ಮನೆ ಆಂಟಿ ಹೇಳ್ತಿದ್ದಾರೆ ನೀನ್ ಡೈಲಿ ಸಿಗರೇಟ್ ಸೇರ್ತಿಂತೆ. ಏನು ಅಂತಿದ್ಯಲ್ಲ, ಬಾಯಿಲ್ಲ ನಿನಗೆ ಏನು? ಹೇ ಕೊಳ್ಕ, ಏನ್ ಹೇಳಿ? ನೀನ್ ನನ್ನ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ ಕಣೋ. ಲೇ, ನೀ ಹಿಂಗ್ ಮಾಡಕತ್ತಿ ಅಂದ್ರ ಮತ್ ನಾ ಬಾಳ ದೂರ ಹೋಗ್ತೀನಿ ನೋಡೆ. ನನ್ನಿಂದ ನಿನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಲೇ, ನನ್ನ ಜೀವನದೊಳಗ ನಾ ಕಬಡ್ಡಿ ಆಡಿನಿ, ಕ್ರಿಕೆಟ್ ಆಡಿನಿ, ಖೋಖೋ ಆಡಿನಿ, ಕೋಲಾಟ ಆಡಿಲ್ಲೋ ಹಾಪ್ ಸುಳಿ ಮಗನ. ನಿನಗ ಕೋಲಾಟ ಆಡ್ಬೇಕಂತ ಅನಿಸಿದ್ರ ಶೇರ್ ಬಟನ್ ಒತ್ತಿದ್ರಿ ಮ್ಯಾಗ ಬರ ಅವಂಗ ಹಿಡಿ, ಅವಂದು ಕೋಲ್ ಹಿಡ್ಕೊಂಡ ನೀನ ಜಡಿ. ಹೈಸ್ಕೂಲ್ ಸಾಲೆನ ಪಿಲ್ಲ ಗಲ್ಲಕ ಕೊಟ್ಟಿನೆಲ್ಲ ಬೆಲ್ಲ. ಹೈಸ್ಕೂಲ್ ಸಾಲೆನ ಪಿಲ್ಲ ಗಲ್ಲಕ ಕೊಟ್ಟಿನೆಲ್ಲ ಬೆಲ್ಲ. ಮಾಡಿದಿ ಪಾಗಲ್ಲ ಸೀರೆಗ ಮಸ್ತ ಕಾಣತಾಳ. ಮಾಡಿದಿ ಪಾಗಲ್ಲ ಸೀರೆಗ ಮಸ್ತ ಕಾಣತಾಳ. ಮಾಡಿದ್ದ ಮರತಾಳ ಹೊಳ್ಳಿ ಮೊರಂಕ ಬಂದಾಳ. ಮಾಡಿದ್ದ ಮರತಾಳ ಹೊಳ್ಳಿ ಮೊರಂಕ ಬಂದಾಳ. ಹೊಟ್ಟಿ ಉರಸತಾಳ ಬಗಲಾಗ ಕೂಸೊಂದ ತಂದಾಳ. ಅಜ್ಜಿರಿ, 1 ಲೀಟರ್ ಹಾಲು ಕೊಡ್ರಿ. ನೀನ್ ಎಲ್ಲೋ ನೋಡಿದಂಗಾಗಿತ್ಲೆ ಅವು. ಹಾ, ನಾ ಬ್ಯಾಂಕ್ ಒಳಗ್ ಕೆಲಸ ಮಾಡ್ತೀನಿ ಅಜ್ಜಿ. ನೀವು ನನ್ ಬ್ಯಾಂಕ್ ಒಳಗ ನೋಡಿರ್ಬೇಕ್ರಿ. ಹಿಂಗ್ ಹೊಂದಿದ್ ನಮ್ಮ ಆಕಳ ಹಾಲು ಕೊಟ್ಟಿಲ್ಲಿಂದ ನಾಳೆ ಬರು. ಅಜ್ಜಿರಿ, ಹಂಗ ಮಾಡ್ಬೇಡ. 1 ಲೀಟರ್ ಹಾಲು ಕೊಡ್ರಿ. ಇಂದ ನಮ್ಮ ಆಕಳ ಸರ್ವರ್ ಡೌನ್ ಐತಿ, ನಂಗೆ ಊಟಕ್ಕೆ ಟೈಮ್ ಆಗೈತಿ, ನಾಳೆ ಬರು. ಅಜ್ಜಿ, ನಾ ಬೇಕಾದ್ರೆ ಹೊರಗೆ ವೇಟ್ ಮಾಡ್ತೀನಿ ಅಂತ್ರಿ. 1 ಲೀಟರ್ ಹಾಲು ಕೊಡ್ರಿ. ಒಂದ್ಸಲ ಹೇಳ್ರಿ, ಕೇಳಿ ಬರ್ತೇನೆ. ನಡೆಯಲಿ. ಏನ್ ಮಾಡ್ತಿದ್ಯವ? ಮೊಬೈಲ್ ಹಿಡ್ಕಂದ್ಯಾ? ಸುಮ್ಮನೆ ಯಾಕೆ ಎಳ್ಕಂತ ಇದ್ಬಿಡವ. ಇನ್ನು ಮುಸ್ರಿ ತಿಕ್ಕಿಲ್ಲ, ಉಣ್ಣಕ್ ಮಾಡಿಲ್ಲ, ಟೀ ಕಾಸಿಲ್ಲ, ಮೊಬೈಲ್ ತಕ್ಕ ಸುಮ್ಮನೆ ಎಳ್ಕಂತ ಇದ್ಬಿಡವ. ನಾವು ಹೊಲ್ದಿದ್ದ ಬಂದು ಸಾಕಾಗಿ ಬಂದು ಟೀನರ್ ಕುಡಿಯೋನಂತ ಬಂದಿವಿ, ಅಲ್ಲಿ ಮೊಬೈಲ್ ಹಿಡ್ಕೊಂಡು ಹಿಂಗೆ ಎಳ್ಕಂತ ಇದೀಯಾ? ಇನ್ನೇನು ಮತ್ತೆ ಇನ್ನೂ ತೆಗಿಯತ್ತ ಓಟ್ ಇಟ್ಲ ಕೊಡ್ ಬರ್ತೀವಿ, ನೀವು ಮೊಬೈಲ್ ಎಳ್ಕಂತಿರವ. ವಾವ್, ಕ್ಲಿಪ್. ನಾ ಏನ್ರ ಕ್ಲಿಪ್ ಆಗಿ ಕೊಡ್ತಿದ್ದಲ್ಲ ಭಾಗ್ಯ, ಯಾವ್ದಾರ ಪೋರಿ ಕೆಳಗಿರ್ತದೆ ನೋಡಲ್ಲ. ಅದೇ ನೀ ಡೈಪರ್ ಆಗಿ ಹುಡ್ತಿದಲ್ಲ, ಯಾವ್ದಾರ ಕೂಸಿನ ಕುಂಡಾಗಿರ್ತಿದೀಯ ತನಕ. ಏ ಬಿಕನಾಸಿ, ಇವತ್ತೈತೆ ತಮಾಸಿ, ಇವತ್ತರ ಜಳಕ ಮಾಡಲ್ಲೇ ವ್ಯವಹರಿಸಿ, ಸೋಪ್ ಖಾಲಿ ಆಯ್ತಾಯ್ತು ಮಾಡಬೇಡ ಚೌಕಾಸಿ. ನಿಮ್ಮ ಗುಂಪಿನಲ್ಲಿ ಇಂಥ ಯಾರು ಫ್ರೆಂಡ್ಸ್ ಇದ್ರೆ ಶೇರ್ ಮಾಡ್ರಿ, ಹಂಗೆ ನಂಗೂ ಮಾಡ್ರಿ. ನಾನು ಜಳಕ ಮಾಡಿಲ್ಲ. ಬಾಯ್. ನಮ್ ದೋಸ್ತ್ ನೋಡ್ರಿ ಟ್ರೆಂಡಿಗೆ ಹಾರಾಡ್ತಾರ. ಅನ್ನ ಪಾಚೆ ಅಪ್ಪತ್ತು ಕೇನಾ ಬರೋದಿಲ್ಲ. ಆಯ್ತು. ಅನ್ನ ಪಾಚೆ ಅಪ್ಪತ್ತು ಕೇನಾ ಅಪ್ಪತ್ತು ಕೇನಾ ಅಪ್ಪ ಕೂತ್ 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 ಕಿತ್ಕಿತ್ಕಿತ್ಕಲ್ಲೇ ತಂದೀನಿ ಬುಲೋರ
ನನ್ನ ಪಾತೆಗೆ ಹೇಳ್ಕೊಡ ಅಯ್ಯಪ್ಪು ಇಲ್ಲ ರೀ ಪಾಪು ಹಾಲು ಕುಡ್ಸು. ನನಗೆ ಹಾಲು ಬರಲ್ಲಲ್ಲ. ನಿನ್ನ ಹಾಲು ಅಲ್ಲ ರೀ, ಈ ಗ್ಲಾಸ್ನ್ಯಾಗ ಹಾಲು ಕುಡ್ಸು ಅಂದ್ರೆ ನಿನ್ನ ಹಾಲು ಕುಡಿಸ್ತ. ತುಮಕೂರನೇ ಏನಾಯ್ತು ಕಪ್ಪೆ? ಇರಕ ಒಂದ್ ನಿಮಿಷ ನಮ್ ಕಪ್ಪೆ ಒಂಚೂರು ವಿಚಾರಿಸ್ಕೊಬತ್ತೀನಿ. ಹೇಳ್ತೀನಿ ಕೇಳಕ. ನೀನ್ ಹೇಳು ಕಪ್ಪೆ ಕೇಳವ. ನಿನ್ನ ನಾಗರವರಾಗು ಕೆರೆಯವನರಾಗು. ಇಲ್ಲ ಕಪ್ಪೆ ಅವನು ಒಳ್ಳೆ ಬುಡ್ಡ. ಹೊಡೆದ್ರೆ ಸತ್ತೋಯ್ತೀಯ ಕೋಲಲ್ಲಿ. ಲೋ ಬಡಿಯದ್ನೆ ಕೋಲ ಹೊಡೆದ್ರೆ ಗಾಯ ಆಗದೆ ಡೌಟು. ಅದ್ರ ಸಾಯಿಸ್ತೀನಿ ಅಂತ ಇದೆಯಲ್ಲ. ಹೇಳ್ತೀನಿ ಕೇಳಕ. ಲೋ ಅದೇನ್ ಹೇಳಕಪ್ಪ, ನನ್ ತಾಯಣ ಒಸಿ ತಲೆ ಕೆಡಿಸ್ತಾ ಇದಿಲ್ಲ ನೀನು. ಕುಡಿಸ್ತಲಿದ್ಯಾ, ಊಟ ಮಾಡ್ಕೊಂಡ ಆರಾಮಾಗಿ ಹೋಗು, ಗೊತ್ತಾಯ್ತಾ? ಲೋ ಕಪ್ಪೆ ಅವ್ನ ಎಲ್ಲೋ ಇರ್ತಾನೆ ಬುಟ್ಬಿಟ್ಲ, ಯಾಕೆ ಹೊಟ್ಟೆ ಒರ್ಸಿಯೇ? ಕಿಪ್ಪಿ ಕೀರ್ತಿ ಯಾವತ್ತು ನನ್ನವಳು. ಹೂ ಮಚ್ಚ, ಅವಳು ಯಾವತ್ತು ನಿನ್ನವಳೆ. ಬಿಡು ಮಚ್ಚ. ಬಿಟ್ಕೊಡಲ್ಲ. ಬಿಡ್ಬೇಡ ಮಚ್ಚ, ಗೊತ್ತಾಯ್ತಾ? ನನಗಂತೂ ಗೊತ್ತಾಯ್ತ ಕಪ್ಪೆ. ತಾಳಿ ಕಟ್ಟೆ ಕರ್ತೀನಿ, ಕರ್ಕ ಬಂದೇ ಬರ್ತೀನಿ. ಹೂ ಮಚ್ಚ, ನಿಂತ ಲೂಲೆಂಡ್ ಇಡೋದಲ್ಲ, ಲೂಲೆಂಡು ಅದು ತಕಬ ಎತ್ತಕ ಹೋಗ್ಬಿಡವ. ಯಾವತ್ತೂ ಬಿಡಲ್ಲ. ಅಭಿಮಾನಿಗಳು ಅವ್ರೆ ಹೆಲ್ಪ್ ಮಾಡ್ತಾರೆ, ಆಯ್ತಾ? ಆಯ್ತು ಕಪ್ಪೆ, ಓಕೆ. ಕಿಪ್ಪಿ ನೀನೇ ಮದ್ವೆ ಆಗೋ ತುಮಕೂರು ನಾನು ಹೇಳ್ಕತೀನಿ. ನಾನಾ ನಿನಗ್ ಮಾಡ್ಕೊಂಡ ಅವ್ನ್ ಗಂಡದೀನಿ. ಯವ್ವ ಯಾರ ಜುಟ್ಟಿನಿ ಹಿಂಗ್ಯಾಕ್ ಮಾತಾಡಕತ್ತಿ? ನನ್ನ ಗಂಡು ಫೋನ್ ಹಚ್ಚಿ ಹೇಳ್ತೀನಿ ನೋಡು. ಏ ಸುಮ್ಳಿ, ನಾ ನಿನ್ ಗಂಡನೇ ಮಾತಾಡಕತ್ತೀನಿ. ಯಾಕೆ ನಂಬರ್ ಕಾಣಲ್ಲೇನು ನಿನ್ ಕಣ್ಣಿಗೆ? ಯವ್ವ ನೀವ ನಿಮ್ ದಣ್ಣಿನೇ ಬೇರೆ ಬಂತು, ಗೊತ್ತಾಗ್ಲಿಲ್ಲ ನನಗ. ನಿನಗ್ ಹೆಂಗ್ ಗೊತ್ತಾಗತ್ತವ? ಈಗ ಆರಾಮ ತವ್ರ ಮನ್ಯಾಗ ಕೂತಿ ಈಗ ಬರುದೈತೇನ್ ಇಲ್ಲಿಂದು? ಯವ್ವ ಈಗ 2 ದಿನ ಆತು ಬಂದು ಚಂತಾನ ಫೋನ್ ಹಚ್ಚಾಕ್ತೀನಿ ಬಾ ಬಾ ಅಂತೇಳಿ. ಎದಕ್ ಕಳ್ಸ್ಬೇಕು ಮತ್ ನನಗ? ಏ ದುಗ್ಗಾಣಿಕಿನೇ ಒಯ್ದು 2 ದಿನ ಅಂತೇಳಿ 2 ವಾರ ಆಯ್ತು ಹೋಗಿ, ಮತ್ 2 ದಿನ ಹೋಗಿನಿ ಅಂತ ಹೇಳ್ತಿ. ತೆಲಿಗಿಲಿ ಕೆಟ್ಟೈತೆ ನಿಂದು. ಮತ್ ನಾ ಹೋಗಂದಿನತ್ ನಿನಗ, ನೀನೇ ಹೊಕ್ಕಿನಿ ಅಂತೇಳಿ ಸೆಟ್ಕೊಂಡ್ ಕೂತಿದ್ದಿಲ್ಲ, ಮತ್ ನಾಟಕ ಹಚ್ಚಿ ಅನು. ಅಯ್ಯಯ್ಯೋ ಹಿಂಗ್ಯಾಕ್ ಮಾತಾಡಕತ್ತೀರಿ ನೀವು? ದುಬೈ ಅಂತ ನಮ್ ದೊಡ್ಡಪ್ಪ ನಮ್ ದೊಡ್ಡವ್ವ ಬರಾಕ್ತಾರ, ಅಡಿಗೆ ಮಾಡಿ ಇಡ್ಬೇಕು. ನಮ್ಮ ಅವ್ವ ಹೇಳಾಕ್ತಾರ ಇನ್ನೂ 4-5 ದಿನ ಇದ್ದು ಹೋಗಂತ. ನೀವೇ ಬಂದ್ ಬಿಡ್ರಿ. ಬರೇ ಇದೇ ಆಯ್ತು ನಿಂದು ನಿಮ್ಮ ಅವಂದು ಇದೇ ಮಾಡ್ಕೊತೋರಿ ನೀವು. ಈಗ ಬರ್ತಿಲ್ಲ ಅಷ್ಟೇ ಹೇಳ, ನನಗ ಜಾಸ್ತಿ ಮಾತಾಡಕ್ ಹೋಗ್ಬಾಡ್ನಿ. ಅಯ್ಯಯ್ಯ ನಾವು 4 ದಿನ ಅಡ್ಜಸ್ಟ್ ಮಾಡ್ಕೊರಿ. ನಿಮ್ಗೇನು ಕಮ್ಮಿ ಐತಿ? ಮನ್ಯಾಗ ಫ್ರಿಜ್ ಐತಿ, ವಾಷಿಂಗ್ ಮಿಷಿನ್ ಐತಿ, ಗ್ಯಾಸ್ ಐತಿ, ಅಡಿಗೆ ಮಾಡ್ಕೊಂಡ್ ತಿನ್ರಿ. ಮತ್ ಹಂಗ ಬಟ್ಟಿ ಒಗಿರಿ. ನಾವು 4 ದಿನದಾಗ ಬರ್ತೀನ. ಏ ನನಗ ಮನ್ಯಾಗ ಊಟ ಬರಬರ ಆಗವಲ್ತ, ಹೋಟೆಲ್ದಾಗಿನ್ ತಗೊಂಬಂದ್ ತಿನ್ನು ಹಣೆ ಬಾರ ಆಗೈತ್ ನಂದು. ಈಗ ಬರ್ತೇನಿಲ್ಲ ಸುಮ್ಳಿನಿ. ಏನಿನ ಹುಡ್ದಾರ ಹಿಡೀನಿ ಹೋಟೆಲ್ ಅಂತ ತಿನ್ನಾಕ್ತಿ ಅಂದ್ರ ಹೋಟೆಲ್ ಒಂದ ತಿನ್ನು. ನಾ ಇನ್ನ 4 ದಿನ ಬಿಟ್ಟು ಬರ್ತೀನಿ. ಇರಾನ ಸುಂಬುಲ್ ಗೊನೆ ಫೋನ್ ಹುಡು. ಮುಂಜಾನೆ ಬೀಗರು ಬಂದಾರ ಮನೆ ತುಂಬಾ ಎಲ್ಲ ಮಂದಿ ಐತಿ. ಬಟ್ ಆದ್ರೆ ನನ್ ಗಂಡ ಒಬ್ಬನೇ ಇಲ್ಲ ಕಡೆ ಭಾಳ ಕೆಟ್ಟ ಅನ್ಸತೈತಿ. ಮುಂಜಾನೆ ಹಿಡಿದು ನಂಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಸತೈತಿ. ಬಟ್ ಅಷ್ಟೆಲ್ಲ ಮಂದಿ ಬಂದ್ರಿ ನನ್ ಗಂಡ ಮನ್ಯಾಗಿಲ್ಲದ ಇಷ್ಟ ಕೆಟ್ಟ ಅನ್ಸತೈತಿ. ಅಲ್ಲ ನನಗೊಂದು ಅರ್ಥ ಆಗಲ್ಲ. ಇದೇನು ಇನ್ಸ್ಟಾಗ್ರಾಮ್ ಮಾಡಿಯೋ ಏನ್ ನಿನ್ ತವ್ರ ಮನಿ ಮಾಡಿಯೋ? ಬಂದು ಹೇಳಾಕತ್ತಿ ಇಲ್ಲಿ ನನ್ನ ಗಂಡ ಬಂದಿಲ್ಲ, ಮನ್ಯಾಗ ಬೀಗರು ಬಂದಿದ್ರು. ನಿಮ್ಮವ್ರು ನಿಮಗೇನು ತೆಲಿಗಿಲಿ ಕೆಟ್ಟೈತೇನೆ? ಪರ್ಸ್ನಲ್ ಮ್ಯಾಟ್ರ್ ತಂದು ಸೋಷಿಯಲ್ ಮೀಡಿಯಾದಾಗಿಂತವೆಲ್ಲ ಮಾತಾಡ್ತೀರಂದ್ರೆ ನೀವು ಹುಚ್ಚ ಅನ್ಬೇಕು, ಏನು ಶಾನೆ ಅನ್ಬೇಕು, ಏನು ನೀವು ನೋಡಿ ನಾವು ಹುಚ್ಚ ಆಲಕತ್ತೀವಿ. ಒಟ್ಟ ತಿಳಿಯಲಾಗ್ಯದ ನೋಡ್ರಿ. ಇದಕ್ಕೆ ನಿಮ್ದು ಏನತ್ತೀರಿ ಒಂದು ಸ್ವಲ್ಪ ಕಮೆಂಟ್ ಮಾಡ್ರಿ ಪ್ಲೀಸ್. ಯಾಕೆ ಕಾರ್ಯನ ರೀಲ್ಸ್ ಮಾಡ್ತಾ ಇಲ್ಲ? ಎಕ್ಸಾಮ್ ಅದಪ್ಪ, ಓದ್ಕಲಿಕ್ಕ ಮನೆ ಚಪ್ಪಲ್ ತಗೊಂಡ್ಬಿಡ್ತಾರೆ. ಮತ್ತೆ ರೀಲ್ಸ್ ಮಾಡಲ್ವಾ ಇವಾಗ? ಮಾಡ್ತೇನೆ, ಅದನ್ನ ಬಿಡಲ್ಲ, ಅದನ್ನ ಮಾತ್ರ ಬಿಡಲ್ಲ. ಯಾವಾಗಣ? ಅದನ್ನ ನಾಳೆ ಸುಟ್ಟು ಕೊಟ್ಟು ಐತದ. ಹೌದನ? ವಿತೌಟ್ ಫಿಲ್ಟರ್ ರೀಲ್ ಮಾಡಿ, ವಿತೌಟ್ ಫಿಲ್ಟರ್ ರೀಲ್ ಮಾಡಿದೀನಿ. ಇವಾಗ ಏನು ಇನ್ನೊಂದ್ ಮದ್ವೆ ಮಾಡ್ತೀರೇನು? ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ನನ್ ಬಾಲ ಡೊಂಕಿದ್ರೆ ನಿಮ್ಗೇನ್ರೋ ಪ್ರಾಬ್ಲಮ್? ನಾವು ಮನುಷ್ಯರಲ್ಲ. ಸ್ಟ್ರೈಟರ್ ತಗೊಂಡು ನಿಮ್ ಕೂದಲನ್ನ ಸ್ಟ್ರೈಟ್ ಮಾಡ್ಕೊಂಡಂಗೆ ಬಾಲನ ಸ್ಟ್ರೈಟ್ ಮಾಡ್ಕೊಳಕ್ಕೆ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀನೇನು ಕೈಗಳು ಮುಟ್ಕೊಂಡು ನೋಡ್ಕೊಳ್ತೀಯ? ನನ್ಗೇನಾದ್ರೂ ನಿಜವಾಗ್ಲೂ ಮಾತಾಡಕ್ ಬಂದಿದ್ರೆ ಯಾರ್ ಕದ್ದಿದ್ದು ಯಾರ್ ಮುಟ್ ನೋಡ್ಕೋಬೇಕು ಅಂತ ನಾನೇ ಬಾಯ್ಬಿಟ್ಟು ಹೇಳ್ತಿದ್ದೆ. ಮಂಗನ್ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಯ್ತು. ನನ್ ಕೈಯಲ್ಲಿ ಮಾಣಿಕ್ಯ ಕೊಡಿ ಅಂತ ನಾನೇನಾದ್ರೂ ಬಂದ್ ಕೇಳಿದ್ನಾ? ಅಶ್ವಾದಾಗ ಒಂದ್ ಬಾಳೆಹಣ್ಣು ಕೊಡೋ ಯೋಗ್ಯತೆ ಇಲ್ಲ, ಮಂಗನ್ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಅಂತ. ದೊಡ್ಡದಾಗ್ ಬಂದ್ಬಿಡ್ಬೇಡ, ಹಾಗ್ಲಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ. ನಾನ್ ಯಾಕೆ ಚಿಟ್ಟರೆ ಆಗ್ಲಕಾಯಿ ಸಾಕ್ಷಿ ಆಗ್ಲಿ? ನನ್ ಹಳೆ ಬೆಟ್ಟೆ ಕೈ ಪೊಸೆಸಿವ್ ಆಗ್ತಾಳೆ. ಕತ್ತೆಗೇನ್ ಗೊತ್ತು, ಕಸ್ತೂರಿ ವಾಸನೆ. One, I told you, dude, I don't know kasturi smell anta. It actually smells like black old fuck perfume. Ha. Dummy young girl. Okay? Dummy young girl. Okay? Mummy? 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 Mummy?
ನೋಡ್ರಿ ಅಣ್ಣಾರ, ಇದೊಂದು ನನ್ನ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್. ನಮ್ಮ ಊರಾಗ ಒಂದು ಮುದುಕಿ ಸತ್ತಾಳ, ಅಳವ್ರು ಯಾರು ಇಲ್ಲ. ಕುಂತಾಳ ಅವ್ರಿಗೆ 300 ರೂಪಾಯಿ ಪಗಾರ, ಲಬ್ ಹೊಯ್ಕೊಂದಾಳ ಅವ್ರಿಗೆ 500 ರೂಪಾಯಿ ಪಗಾರ, ಫುಲ್ ಕುಡ್ದು ಎದ್ದು ಬಿದ್ದು ಹೊಯ್ಕೊಂಡು ಕೂಗ್ಯಾಡಿ ಅಳವ್ರಿಗೆ 1,000 ರೂಪಾಯಿ ಪಗಾರ. ಯಾರು ಕೆಲಸ ಇಲ್ಲಾರ್ದೆ ಖಾಲಿ ಕೂತಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡ್ರಿ, ಲಬ್ ಹೊಯ್ಕೊಂಡು ಪಗಾರ ಒಯ್ಲಿ. ನೆಕ್ಕಸ್ಕೊ ಆ ನಾಯಿ ಕೈಲಿ ಏನೇನ್ ಬೇಕೋ ಇನ್ನ ನೆಕ್ಕಸ್ಕೊ. ಯಾಕೆ ಮೂತಿ ಒಂದೇ ಸಾಕಾ? ಆ ನಾಯಿ ಅದ್ರ ಇಡೀ ದೇಹನ ಅದ್ರ ಮೂತಿಯಿಂದ ನೆಕ್ಕೊಂಡಿರುತ್ತೆ. ಅದೇ ಮೂತಿಲಿ ನಿನ್ನ ಮೂತಿ ನೆಕ್ತಾ ಇದೆ. ಹಿಂಗೆ ನೆಕ್ಕಸ್ಕೊಳ್ತಾ ಇದ್ರೆ ಅದ್ರ ಕೈಲಿ ಬರಬಾರ ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ್ತೀಯೋ, ನೆಗದ್ ಬಿದ್ದು ನೆಲ್ಲಿಕಾಯಿ ಹೋಗ್ತೀಯ. ಹುಷಾರು. ಇಲ್ಲಿ ನೋಡ್ರಿ, ನಾ ಏನು ಹೇಳ್ಬೇಕಂದೋಣ ಎಲ್ಲ ಅನ್ನಗೊಳತ್ತಾವು. ನೀ ಸೀರೆಯಾಗ ಚಂದ ಕಾಣಂಗಿಲ್ಲ ಅಂತ ಹೇಳ್ಕಿಸಿಂದ, ಡ್ರೆಸ್ ಚಂದ ಕಾಣ್ತೈತೆ ಹೇಳ್ಕಿಸಿಂದ ನನಗನ್ಸೋದು ಒಂದೇ ಮಾತ್ರ, ಸೀರೆಯಾಗ ಚಂದ ಕಾಣ್ತೀನಿ. ನಿಮಗೆ ಹೆಂಗೆ ಅನಿಸ್ತೈತಿ ಅದಕ್ಕೆ ಕಮೆಂಟ್ನಾಗ ಹೇಳ್ರಿ. ಸೀರೆಯಾಗ ಚಂದ ಕಾಣ್ತೀನಿ, ಏನು ಡ್ರೆಸ್ ಚಂದ ಕಾಣ್ತೀನಿ. ಮೇಡಮ್, ಮಾಮಾರಿಗೆ ಮನ್ಯಾಗ ಏನಂತ ಕರಿತೀರಿ ನೀವು? ಮಾಮಾರ್ ನಿಮಗೇನಂತ ಕರಿತಾರ ಮೇಡಮ್? ಹೇಳ್ಬೇಕಾ? ಚಿನ್ನು ಅಂತಾರೆ. ಓ, ಚಿನ್ನು ಅಂತಾರೆ. ಬಂದ ನೋಡ್ಲಿ ಆಕಿ ಚಿನ್ನು ಅಲ್ಲಿ. ಚಿನ್ನು ನನ್ನ ಚಿನ್ನು ನನ್ನ ಮರತೇನ ಹೇಳ. ಚಿನ್ನು ಚಂದದಲ್ಲ, ಅದಕ್ಕ ನಗು ಬಂತೆ. ಹೊಟ್ಟಿಗೆ ತಿಂತೀರಿ? ಈಗ ಎಣ್ಣೆ ಹೊಡೆದ್ವಿ ಮಮ್ಮ, ಊಟಕ್ಕಿನ ಮೇಲೆ ಹೊಟ್ಟಿಗೆ ಏನ್ರ ಹಾಕೊಳಕ್ ಹೋಗ್ಬೇಕು ಮಮ್ಮ. ನಿಮ್ಗೆ ಏ ಮಮ್ಮ, ಇಬ್ರಿಗೆ ನಾಚಿನ ಆಗಲ್ಲ. ಏನ್ ನಿಮ್ಗೇನು ತಿಂಡಿ? ನಿಮ್ಗೆ ತಿಂಡಿ ಅಲ್ಲ ಮಮ್ಮ, ಸ್ವಲ್ಪ ತಂಡಿ. ಊರು ರೇಷ್ವಂಟಿ ಸ್ವಲ್ಪ ತಂಡಿ ಬಾಳ ಐತಿ, ಅದಕ್ಕೆ ತುಂಬ ಅಂತ ಬಂದೈತ್ರಿ ರೇಷ್ವಂಟಿ. ಹಲೋ ಕಿಪ್ಪಿ ಆಂಟಿ, ನಾನು ಆಂಟಿನಾ? ಥ್ಯಾಂಕ್ ಯು ಆಯ್ತಾ. ಆಂಟಿ ಅಂತ ಕಳ್ಸ್ಕೊಳ್ಳೋದು ಒಂದು ಪುಣ್ಯನೇ ಆಯ್ತಾ. ನಾವೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆಂಟಿ ಅಂತ ಕರೆದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಂದಲ್ಲ ಒಂದ್ ದಿವಸ ನಾವು ಆಂಟಿನೂ ಆಗ್ಬೇಕಿದೆ, ಒಂದಲ್ಲ ಒಂದ್ ದಿವಸ ಅಜ್ಜಿನೂ ಆಗ್ಬೇಕಿದೆ, ಒಂದಲ್ಲ ಒಂದ್ ದಿವಸ ಮಣ್ಣು ಆಗ್ಲೇಬೇಕಿದೆ. ಯಾರು ಶಾಶ್ವತ ಅಲ್ಲ ಆಯ್ತಾ. ಥ್ಯಾಂಕ್ ಯು. ಹಲೋ ಕಿಪ್. Shindogi gave us an idea of braiding our hair with color things, you know. ಆಯ್ತಾ, ಸೊ ಬ್ರೇಡ್ ಮಾಡಿಸ್ಕೊತಾ ಇದೀವಿ ಇವಾಗ. She's going for purple color and oh my god, I look crazy. ಅವ್ರ ಕೂದಲು ಆಲ್ಮೋಸ್ಟ್ ಸೇಮ್. ವೆರಿ pretty color. ಹಾಯ್ ಡಾರ್ಲಿಂಗ್, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸಕ್ಕಲ ಕಾಣಿಸ್ತಿದ್ಯಾ ಐಶ್ವರ್ಯ ಡಮ್ಮಿ ನಿನ್ ಮುಂದೆ ಸಕ್ಕಲ ಕಾಣಿಸ್ತಿದ್ಯಾ? ಐ ಲವ್ ಯು ಡಾರ್ಲಿಂಗ್. ಐ ಲವ್ ಯು ಟು ಡಾರ್ಲಿಂಗ್. ಕುರಿಕಾಯೋ ಜೀವನ ಭಾಳ ಅಂದ್ರೆ ಭಾಳ ಚಂದ ಐತಿ. ನನಗಂತ ಕುರಿಕಾಯೋದು ಭಾಳ ಇಷ್ಟ. ಮನಸ್ಸಿಂದ ಕುರಿಕಾಯ್ತೀನಿ. ಯಾವುದೇ ರೀತಿ ಕಷ್ಟ ಅಂತ ಅನ್ಸಲ್ಲ, ಬೇಸರ ಅಂತ ಅನ್ಸಲ್ಲ. ವಾತಾವರಣ ಚೆನ್ನಾಗಿರುತ್ತೆ, ಗಾಳಿ ಎಲ್ಲ ತೊಗೊತ ಕುರಿ ಮೇಯಿಸಿ ಸ್ವಲ್ಪ ಹೊತ್ತು ನಾಳೆ ಕುಂದಿರ್ಬೋದು. ಮೊಬೈಲಲ್ಲಿ ಟೈಮ್ ಪಾಸ್ಗೆ ಒಂದು ವೀಡಿಯೋನೂ ಮಾಡ್ಕೋಬೋದು. ಅಡವೆಲ್ಲಿ ಸಿಗೋವಂಥ ಈ ಅಂಥ ಹಣ್ಣುಗಳು ಕೂಡ ತಿನ್ಬೋದು. ನೋಡಿರಿ, ಹಾಗೆ ಕುರಿನೂ ಕಾಯ್ತೀವಿ, ಹಣ್ಣು ತಿಂತೀವಿ, ಎಂಜಾಯ್ ಮಾಡ್ತೀವಿ. ಇದನ್ನು ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿರಿ. ಈ ಹಣ್ಣು ಎಷ್ಟು ನೋಡೋಕೆ ಚಂದ ಐತಲ್ಲ ಅಷ್ಟೇ ಭಾಳ ಡೇಂಜರ್ ಐತಿ. ಬಟ್ ಮುಳ್ಳು ಇರ್ತಾವೆ, ಒಳಗೊಂದು ಮುಳ್ಳು ಇರ್ತಾವೆ, ಬೀಜದ ಥರನೇ ಇರ್ತಾವೆ. ಮುಳ್ಳು ಗೊತ್ತೇ ಆಗಲ್ಲ, ವೈಟ್ ಮುಳ್ಳು ಇರ್ತಾವೆ ಮೇಲ್ಗಡೆ. ಹುಷಾರಾಗಿ ತಿನ್ನಿರಿ. ನೋಡಿ, ಅಲ್ಲೇ ನಿಮ್ಮವ್ನು ವಿಡಿಯೋ ಮಾಡೋದು ಮಾಡ್ತಾರೆ ನೋಡಿ ಮಾಡ್ರಿ. ಅಲ್ಲಿ ಟಿ ಶರ್ಟ್ಗೆ ಯಾರು ಫೋಟೋ ಅದ ನೋಡ್ರಿ. ಮಹಾರಾಜ ಛತ್ರಪತಿ ಶಿವಾಜಿ ಅವ್ರ ಫೋಟೋ ಅದ. ಹಾಂ, ಇವೆಲ್ಲ ನೋಡ್ಲಾರ್ದು ವಿಡಿಯೋ ಮಾಡ್ತಾರ? ಅಯ್ಯೋ ನೋಡ್ರಿ ನಿಮ್ಮ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೂ ಕೆಲವೊಂದು ಕಮೆಂಟ್ ಬಂದಿತ್ತು. ಜೊತೆಗೆ ನನ್ನ ಡಿಎಮ್ಸ್ ಅಲ್ಲೂ ಸಹ ಸ್ವಲ್ಪ ಜನ ವಿಡಿಯೋ ಶೇರ್ ಮಾಡಿ ಸೌಜನ್ಯ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗಲೆಲ್ಲ ಸೌಜನ್ಯ ಅವ್ರ ಪ್ರಕರಣದ ರೀಲ್ಸ್ ಗಳೇ ನನಗೂ ಬರ್ತಾ ಇತ್ತು. ಏನ್ ವಿಷಯ ಅಂತಂದ್ರೆ, ಎಷ್ಟು ಜನಕ್ಕೆ ಈ ಒಂದು ವಿಷಯದ ಬಗ್ಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಲಾಸ್ಟ್ ಇಯರ್ ಅಂದ್ರೆ 2024ರಲ್ಲಿ ಇದೇ ಸೌಜನ್ಯ ಹೋರಾಟಗಾರರು ಡೆಲ್ಲಿಲಿ ಬಂದು ಈ ಒಂದು ಪ್ರಕರಣದ ಬಗ್ಗೆ ಸ್ಟ್ರೈಕ್ ಮಾಡಿದ್ರು. ಇದ್ರ ಬಗ್ಗೆ ಮಾಹಿತಿ ಕೂಡಲೇ ರಾಂಪೇಜ್ ಎನ್ನುವ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ, ನೋಡಬಹುದು. ನಾನು ಇದರಲ್ಲಿ ಹೇಳಬೇಕಾಗಿದ್ದ ವಿಷಯ ಏನಂತಂದ್ರೆ, 12 ವರ್ಷದಿಂದ ನಾವು ಸೌಜನ್ಯರ ಹೋರಾಟ ಬಗ್ಗೆ ಕೇಳ್ತಾನೆ ಇದೀವಿ, ಹೋರಾಟ ಆಗ್ತಾನೆ ಇದೆ. ಈ ಒಂದು ಹೋರಾಟದ ಬಗ್ಗೆ ನಮಗೂ ಗೊತ್ತು, ನಿಮಗೂ ಗೊತ್ತು. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾನೆ ಇದೀವಿ, ಯೂಟ್ಯೂಬ್ ಅಲ್ಲೂ ಸಹ ಇದ್ರ ಮಾಹಿತಿ ಸಿಗುತ್ತೆ. ಆದ್ರೆ ಈ ವರ್ಷ ಸಮೀರ್ ಎನ್ನುವ ಒಬ್ಬ ಯೂಟ್ಯೂಬರ್ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಫಸ್ಟ್ಲಿ ಥ್ಯಾಂಕ್ ಯು ಸಮೀರ್ ಅವರೇ ಫಾರ್ ಟೇಕಿಂಗ್ ಸ್ಟ್ಯಾಂಡ್. ಏನಂದ್ರೆ, ಸತ್ಯ ಯಾವಾಗ್ಲೂ ಕಹಿಯಾಗಿ ಇರುತ್ತೆ ಅನ್ನೋಕೆ ದೊಡ್ಡ ಸಾಕ್ಷಿ ಈ ಒಂದು ಸೌಜನ್ಯವರ ಪ್ರಕರಣನೇ. ನಾವ್ ಹೇಳೋದಿಷ್ಟೇ, 100 ಜನ ಅಪರಾಧಿಗೆ ಶಿಕ್ಷೆ ಆಗಿರೋದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗ್ಬಾರ್ದು. ನಾನ್ ಹೇಳಿರೋ ಈ ಮಾತಲ್ಲಿ ಏನಾದ್ರೂ ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು. ಹುಡುಗರಿಗೆ ಈ ಒಂದು ಕೆಲಸ ಅಂದ್ರೆ ತುಂಬಾ 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 ಇಷ್ಟ. ಏನ ಕೆಲಸ ಹೇಳಿ?
Hey guys, good morning. ಬ್ರಷ್ ಮಾಡಿಲ್ಲ ಇನ್ನು. ಇವತ್ತಂತೂ ಸಂಡೇ. ಆ್ಯಕ್ಚುಲಿ ಸಂಡೇ ಎಲ್ಲರೂ ಖುಷಿಯಾಗಿರ್ತಾರೆ ಸಂಡೇ ಅಂತ. ಆದರೆ ಇವತ್ತು ನಾನು ಇದ್ದಾಗಿಂದನೂ ನನ್ನ ಮೂಡ್ ಆಫ್ ಆಗಿಬಿಟ್ಟಿದೆ. ನಾನು ಎಲ್ಲೂ ಹೋಗಲ್ಲ ಇವತ್ತೆಲ್ಲ ಫುಲ್ ಡೇ. ಮತ್ತೆ ಮಲ್ಕೋತೀನಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.